Hi guys, welcome to my YouTube channel. ಏನಪ್ಪ ಲಾಗು ಅಂತಂದರೆ ಡೇ ಲಾಗ್ ಮಾಡ್ತಿದ್ದೀನಿ. ಯಾವ ಥರ ಈ ಡೇ ಇರುತ್ತೆ ಅಂತ ನೀವೇ ನೋಡಿ. ನಾನು ಮತ್ತು ಚಿಂಟು ರೀಲ್ಸ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಚಿಂಟು ಆಲ್ರೆಡಿ ರೆಡಿಯಾಗಿದ್ದಾರೆ. ವಿಡಿಯೋ ಮಾಡೋಕ್ಕೆ ರೆಡಿಯಾಗಿದ್ದೀರಾ? ಇಬ್ಬರು ಒಂದು ರೀಲ್ಸ್ ಮಾಡೋಣ ಅಂದ್ಕೊಂಡು ರೆಡಿಯಾಗಿದ್ದೀನಿ ಗಾಯ್ಸ್. ಯಾವ ರೀಲ್ಸು ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ ನೋಡಿ, ಇನ್ನೂ ಮಾಡಿಲ್ಲ, ಇವಾಗ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬುಕ್ಕ ರೆಡಿ ಆಗ್ತಿದ್ದಾಳೆ. ನಾನು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟೇನು ಕರ್ಲಿ ಇಲ್ಲ ನಂದು, ಸ್ವಲ್ಪ ಮಾತ್ರ. ಗಸ್ ನೀವೇ ಹುಡುಗಿರಿಗೆ ಇದು ಏನಾದರೂ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಿದ್ರೆ ಸಿರಮ್ನ ಯೂಸ್ ಮಾಡಿ, ಯಾಕಂದರೆ ಏರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ನಾವು ಯೂಸ್ ಮಾಡೋದು ಟ್ರೆಸ್ಮಿ ಸಿರಮ್ ಯೂಸ್ ಮಾಡೋದು, ಏರ್ ಸಿರಮು. ಇವತ್ತು ಏನೋ ಟಾಸ್ಕ್ ಕೊಡ್ತಾಳಂತೆ ನನಗೆ, ಏನು ಅಂತ ನನಗೂ ಗೊತ್ತಿಲ್ಲ. ನೋಡೋಣ ಯಾವ ಥರ ಟಾಸ್ಕ್ ಇರುತ್ತೆ ಅಂತ. ಫಸ್ಟ್ ಟೈಮ್ ಕೊಡ್ತಿರೋದು. ಇನ್ನು ಇವಳು ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ, ಅದೇ ಥರ ಮಾಡ್ತಾರೆ. ಹಾಗೆ ಕುಕ್ಸ್ದು ಏನಾದರೂ ಕುಕ್ಕಿಂಗ್ಸ್ದು ನನಗೆ ಬರಲ್ಲ, ನಮ್ಮ ಅಕ್ಕಂಗೆ ಏನಾದರೂ ಕುಕ್ಕಿಂಗ್ಸ್ದು ಏನಾದರೂ ವ್ಲಾಗ್ ಬೇಕು ಅಂತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ ಥರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದೆ. ನಾನು ಅವಾಗ ಹೇಳಿದ್ದೆ ರೇಖಾ ಸ್ಕೂಲಿಂದ ಬಂದಾದಮೇಲೆ ಮೂವರೆಗೂ ಟಾಸ್ಕ್ ಕೊಡ್ತೀನಿ ಅಂತ. ಇವಾಗ ನೋಡ್ಬೋದಾ? ಬಿಸ್ಕೆಟ್ ಕೊಟ್ಟಿದ್ದೀವಿ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳಿ. ಈ ಬಿಸ್ಕೆಟ್ನ ಒಂದು ಇಟ್ಕೊಂಡು ಇಲ್ಲಿ ಹಣೆ ಮೇಲೆ ಇಟ್ಕೊಂಡು ಹಿಂಗ ಮಾಡ್ಕೊಂಡು ಬಾಯಿ ಒಳಗಡೆ ತಿನ್ಬೇಕು. ಮಾಡಂಗಿಲ್ಲ, ಬೇಗ ತಿಂದು ಮುಗಿಸ್ತಾರೆ. ಅದನ್ನ ನಾನು ಹೇಳ್ಬೇಕು. ಯಾರು ಗೈಸ್ ಇವಾಗ ಮೂವರೆಗೂ ಕೊಟ್ಟಿದ್ದೀನಿ. 5 ಇಟ್ಟಿದ್ದೀನಿ ಬಿಸ್ಕೆಟು. ಅದರಲ್ಲಿ ಫಸ್ಟ್ ಯಾರಂದರೆ ಯಾರು ವಿನ್ ಆಗ್ತಾರೆ ಅವ್ರಿಗೆ ನಾನೇನೋ ಒಂದು ಸರ್ಪ್ರೈಸ್ ಕೊಡ್ತೀನಿ. ಹೇಳಲ್ಲ, ಕೊಡ್ತೀನಿ. ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ, ಏನು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ. ಏನಾದ್ರೂ ಇರಿ ಟೈಮ್ ನಾನು 2 ಮಿನಿಟ್ಸ್ ಕೊಡ್ತಿದ್ದೀನಿ. ಸ್ಟಾರ್ಟ್. ರೇಖಾ ನಿಂದು ಹೋಯ್ತು. ಇಲ್ಲ ದಸ್ ನೋಡ್ಕೋ ದಾಸ್, ಚಿಂಟು ಸ್ಟ್ರೈಟ್ ಮಾಡಬೇಕು. ತಿನ್ಕೋಬೇಕು ಪೂರ್ತಿ. ಮಾಡಿ ಬಾಯಿ ತೋರಿಸ್ಬೇಕು. ಬುಕ್ಕ 2 ಕೈ ಟಚ್ ಮಾಡೋಂಗಿಲ್ಲ. ನಿಮ್ಮ ಆಟ ನೀವೇ ಆಡಬೇಕು. ಕೇವಲ 59 seconds. 8 ಸ್ಟ್ರೈಟ್ ಮಾಡಬೇಕು. ಮಾತಾಡೋಂಗಿಲ್ಲ. ಸುಷ್ಮಿತಾ ಅವರಿನ್ನ ಒಂದು ಬಿಸ್ಕೆಟ್ ಅನ್ನು ಖಾಲಿ ಮಾಡಿದೆ. ಚಿಂಟು ಮುಟ್ಟೋಂಗಿಲ್ಲ, ಫುಲ್ ಕ್ಲಿಯರ್ ಮಾಡಿ ಮಾಡಿ. 20 seconds ಇದೆ. 20 seconds. 20 seconds to go. 10 9 8 7 6 5 4 3 2 1. ಟೈಮ್ ತೋರಿಸ್ತೀನಿ.
ಮೂರೈತೆ ಚಿಂಟು ಮೋಸ ನಾನು ಕರೆಕ್ಟಾಗಿ 3 ತಿಂದಿದ್ದೀನಪ್ಪ, ಇದು ಒಂದು ತಿಂದಿಲ್ಲ. ಟಾಸ್ಕ್ ಗೆದ್ದಿರೋರು ಯಾರು ನಾನೇ ಹೇಳು. ರೇಖಾ ಶ್ರೀ ಅವರು ವಿನ್ ಆಗಿದ್ದಾರೆ ಟಾಸ್ಕಲ್ಲಿ. ಥ್ಯಾಂಕ್ ಯು, ಯುವರ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಕಂಗ್ರಾಸ್. ಏನಂತ ಹೇಳ್ತೀರಾ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇನ್ನ ತಿನ್ನೋ ಥರ ಏನೋ ಟಾಸ್ಕ್ ಕೊಡ್ತಿದ್ದೀವಿ. ಬಿರಿಯಾನಿ ಈ ಥರ ಕಬಾಬ್, ಚಿಕನ್ ಟಿಕ್ಕಾ, ಈ ಥರ ನಾನ್ ವೆಜ್ ಐಟಮ್ ಅಲ್ಲಿ ಏನು ಕೊಟ್ಟು ತಿಂತೀನಿ ಅದ್ರಲ್ಲಿ ಫಸ್ಟು. ಇದು ಒಂದು ಸ್ವಲ್ಪ ಟಾಸ್ಕ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಾ? ಡಿಫಿಕಲ್ಟ್ ಅದು ಸ್ವಲ್ಪ. ಹೌದಾ, ಎಂಜಾಯ್ ಮಾಡಿದ್ರಾ ನೀವು ಚಿಂಟು ಅವರೇ? ಬಿರಿಯಾನಿ ಇದ್ದಿದ್ದು ಚೆನ್ನಾಗಿತ್ತು ಅಷ್ಟೇ. ನೋ ವಾಟ್ ನಾವು ಒಂದು ತಿಂದಿಲ್ಲ. ಏನು ಕೊಡ್ಸ್ತೀರಿ ಹೇಳಿ ಸರ್ಪ್ರೈಸ್? ಈಗ ಹೇಳಿದ್ದೀನಿಲ್ಲ ಲಾಸ್ಟಲ್ಲಿ ಹೇಳ್ತೀನಿ ಅಂತ, ಆ್ಯಡ್ ಮಾಡ್ತೀನಿ ಅಂತ. ಇವಾಗ ಟಾಸ್ಕ್ ಎಲ್ಲ ಮುಗಿಸಿ ಮತ್ತು ಅವರು ರೇಖಾ ವಿನ್ ಆದ್ಲು. ಅವಳಿಗೇನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಕೊಡ್ತೀನಿ, ಇವತ್ತು ಕೊಡಲ್ಲ ಗೈಸ್. ಇವತ್ತು ಆವಾಗಲೇ ಸಂಜೆ ಆಗಿಬಿಟ್ಟಿದೆ, ಸೊ ಇವಾಗ ಹೋಗೋಕ್ಕಾಗಲ್ಲ. ನಾಳೆ ಕೊಡೋಣ ಅಂದ್ಕೊಂಡಿದ್ದೀನಿ. ಏನು ಕೊಡ್ತೀನಿ ಅಂತ ಈ ಲಾಗಲ್ಲೇ ಹೇಳ್ತೀನಿ. ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಟಿ ವಿ ಒಂದು ಮೂವಿ ನೋಡಿದ್ವಿ ಎಲ್ಲರೂ. ಆಂಟಿ ಮೊಳಕೆ ಕಾಳು ಪಲ್ಯ ಮಾಡಿ ಅನ್ನ ಮುದ್ದೆ ಸಾಂಬಾರು ಮಾಡಿ ಇಟ್ಟೈತೆ ತಿಂತಾರೆ. ಜಾಬಲ್ಲಿ ಇರಬೇಕು ಅಂತಂದ್ರೆ ಅದು ಯಾವ ಥರ ಜಾಬ್ ಇರಬೇಕಂತ ಇಷ್ಟಪಡ್ತೀರಾ? ಕೂತೀರಾ ಲಾಸ್ಟ್ ಬೆಂಚಲ್ಲಿ ಕೂತ್ಕೋತೀರಾ? ಲಾಸ್ಟ್ ಬೆಂಚ್. ಇವಾಗ ಫಸ್ಟ್ ಓಕೆ, ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಯಾವಾಗಾದ್ರೂ ತಿಂಡಿ ತಿಂದಿದ್ದೀರಾ? ಸಖತ್ ತಿಂದಿದ್ದೀನಿ. ಸಖತ್ ತುಂಬಾ ತಿಂದಿದ್ದೀರಾ? ಓಕೆ, ನೀವು ನಿಮ್ಮ ಮೇಡಮ್ ಅಥವಾ ಸರ್ ಏನಾದ್ರು ನಿಮ್ಗೆ ಬೈದಾಗ ಅವ್ರು ಇಲ್ದೇ ಇರೋ ಟೈಮಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅವ್ರಿಗೆ ಬೈದಿದ್ದೀರಾ? ಏನಂತ ಬೈದಿದ್ದೀರಾ? ಇವ ಹುಚ್ಚ ನನ್ನ ಮಗ ಯಾಕೆ ಹಿಂಗೆ ಬೇಕಂದ್ರೆ ಸಾಯ್ತಾನೆ ಅವನು. ಆಮೇಲೆ ಅವನ ಹೆಂಡತಿ ಮೇಲೆ ಇರೋ ಓಕೆ ಫೈನ್ ಸರ್. ನೆಕ್ಸ್ಟ್ ಕ್ವೆಶನ್ನು, ಇವಾಗ ಫ್ರೆಂಡ್ಸ್ ಇರ್ತಾರೆ ಮತ್ತೆ ಲವರ್ ಇರ್ತಾರೆ. ಅದರಲ್ಲಿ ನಿಮ್ಗೆ ಏನಾದ್ರು ಒಂದು ಕಷ್ಟ ಬಂತು ಅಂತಂದ್ರೆ ಫ್ರೆಂಡ್ಸ್ಗೆ ಕಾಲ್ ಮಾಡ್ತೀರಾ ಅಥವಾ ಲವರ್ಗೆ ಕಾಲ್? ಫ್ರೆಂಡ್ಸ್. ಓಕೆ, ನಿಮ್ಗೆ ಇವಾಗ ಇನ್ನೊಂದ್ ಕಡೆ ಫ್ರೆಂಡ್ಸು ಮತ್ತೆ ಪೇರೆಂಟ್ಸ್ ಇರ್ತಾರೆ. ನಿಮ್ ಕಷ್ಟ ಅಂತ ಬಂದಾಗ ಇಬ್ರಲ್ಲಿ ಯಾರಿಗೆ ಕಾಲ್? ಪೇರೆಂಟ್ಸ್. ಓಕೆ, ಏನಕ್ಕೆ ಪೇರೆಂಟ್ಸ್ಗೆ ಕಾಲ್ ಮಾಡ್ತೀರಾ? ಫ್ರೆಂಡ್ಸಿಗೆ ಯಾಕೆ ಮಾಡಲ್ಲ? ಲವರ್ ಅಂತ ಬಂದಾಗ ಫ್ರೆಂಡ್ಸಿಗೆ ಮಾಡ್ತೀನಿ ಅಂದ್ರೆ, ಅದೇ ಫ್ರೆಂಡ್ಸ್ ಮತ್ತೆ ಪೇರೆಂಟ್ಸ್ ಅಂತ ಬಂದಾಗ ಪೇರೆಂಟ್ಸ್ ಮಾಡ್ತೀನಿ. ಅವ್ರು ಯಾವತ್ತೋ ಒಂದು ಕಷ್ಟದಲ್ಲಿ ಬರ್ತಾರೆ, ಬಟ್ ಪೇರೆಂಟ್ಸ್ ಡೈಲಿ ನಮ್ಗೆ ಏನಾದ್ರು ಕಷ್ಟ ಆತರ ಏನಿಲ್ಲ. ಲವರು ಬರ್ತಾರೆ, ಬಟ್ ಫ್ರೆಂಡ್ಸ್ ಜಾಸ್ತಿ. ಲವರ್ಗಿಂತ ಫ್ರೆಂಡ್ಸ್ ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿ ಕೊಡ್ತೀವಿ. ಗೈಸ್, ಯಾವತ್ತು ಹುಡುಗಿರ್ನ ನಂಬ್ಕೊಂಡು ಲವತ್ತು ಮಾಡಕ್ ಹೋಗ್ಬೇಡ್ರಿ. ಆ ತರ ಅಲ್ಲಪ್ಪ, ಫ್ರೆಂಡ್ಸು ಮುಖ್ಯನೇ ನಮ್ಗೆ. ಗೈಸ್, ನಾವು ಯಾವಾಗೂ ನೈಟ್ ಟೈಮ್ ಮಲ್ಕೋಬೇಕಾದ್ರೆ ಏನಾದರೂ ಒಂದು ಕಾಮಿಡಿ ಆ ಥರ ಈ ಥರ ಮಾಡ್ಕೊಂಡೇ ನಾವು ಮಲ್ಕೊಡೋದು. ನಾವು ನೈಟ್ ಟೈಮ್ ಡ್ಯಾನ್ಸ್ ಆಡೋದು. ನಿದ್ರೆ ಬಂದಿಲ್ಲ ಅಂತಂದರೆ ನಾವು ಈ ಥರ ಫನ್ನಿ ಥರ ಆಡ್ತೀವಿ. ಅದನ್ನ ಯಾರು ಟಾಸ್ಕ್ ಅನ್ಕೋಬಿಡ್ತಾರೆ ಕಣ್ಣೆ. ಆನ್ಸರ್ ನನಗೆ ಹೇಳಲ್ಲ, ನೀವು ಗೊತ್ತಿದ್ರೆ ನೀನು ಆನ್ಸರ್ ಮಾಡು. ಬುಕ್ಕ ಇದು ಟಾಸ್ಕ್ ಅನ್ಕೋಬಿಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಹಂಗೇನೆ ಅಂದರೆ ನಾವು ಮಲ್ಗೋ ಟೈಮಲ್ಲಿ ಏನಾದರೂ ನಿದ್ರೆ ಬಂದಿಲ್ಲ ಹಂಗೆ ಹಿಂಗೆ ಅಂತಂದರೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಅದಕ್ಕೆ ಮಧ್ಯದಲ್ಲಿ ಮಾತಾಡಬಾರ್ದು, ಮರ್ತೋಗುತ್ತೆ. ಹೌದು, ಏನು ನೆನ್ಪು ಮಾಡ್ಕೊತೀವೋ ಅದನ್ನ ತಕ್ಷಣ ಹೇಳ್ಬಿಡ್ಬೇಕು. ನಾನು ಏನು ಹೇಳೋದು? ಓಕೆ, ನಾನು ಇವಳಿಗೆ ಇನ್ನೊಂದು ಕ್ವೆಶನ್ಸ್ ಕೇಳ್ತೀನಿ ಆಯ್ತಾ? ಏನು ಕ್ವೆಶನ್ಸ್ ಅಂತಂದ್ರೆ ಗೊತ್ತಿದೆ, ನೀವು ಕೂಡ ಆನ್ಸರ್ ಮಾಡ್ಬೋದು. ಯಾರಿಗೆಲ್ಲ ಇದು ಕ್ವೆಶನ್ಸ್ಗೆ ಆನ್ಸರ್ ಗೊತ್ತಿರುತ್ತೆ ಅವ್ರು ಆನ್ಸರ್. ಅಖಂಡ ಭಾರತವನ್ನ ಆಳಿದ ದೊರೆ ಯಾರು? ಕೃಷ್ಣ. ಈ ಕ್ವೆಶನ್ಸ್ಗೆ ಆನ್ಸರ್. ಕ್ವಶನ್ ಕೇಳಿದಾರೆ, ಏನು ಕ್ವಶನ್ ಇನ್ನೊಂದ್ಸರಿ ಹೇಳಿ. ನಮ್ಮ ಅಖಂಡ ಭಾರತವನ್ನ ಆಳಿದ ದೊರೆ ಯಾರು? ಈ ಕ್ವಶನ್ ಅವರು ಬುಕ್ ಅವರು ಕೇಳ್ತಿದ್ದಾರೆ. ಯಾರಾದರೂ ಆನ್ಸರ್ ಗೊತ್ತಿದ್ರೆ ಗೊತ್ತಿದ್ರೆ ಗಾಯ್ಸ್ ಕಮೆಂಟಲ್ಲಿ ತಿಳಿಸಿ ಗಾಯ್ಸ್. ಸದ್ಯಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವ್ಲಾಗ್ನ ನಾವೆಲ್ಲ ಕುತ್ಕೊಂಡು ಮಾತಾಡ್ಕೊಂಡು ನಾವಿನ್ನ ಟೈಮ್ ಇನ್ನು 10:22 ಟೈಮು, ಬಟ್ ಇನ್ನು ಮಲ್ಕೊಳ್ಳೋದು ಒಂದು 12 ಅನಿಸುತ್ತೆ. ಅಲ್ಲಿವರೆಗೂ ಮಾತಾಡಿಕೊಂಡು ಮಲ್ಕೊತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಮತ್ತು ನಾನು ಕ್ವೆಶನ್ಸ್ ಕೇಳಿದ್ದೀನಲ್ಲ, ಆ ಕ್ವೆಶನ್ಸ್ಗೆ ಆನ್ಸರ್ ಗೊತ್ತಿರೋರು ಆನ್ಸರ್ ಮಾಡಿ. ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅದಕ್ಕೆ ಆನ್ಸರ್ ನಾನೇ ಮಾಡ್ತೀನಿ ಅಷ್ಟೇ.